ವೆರಿ ಗುಡ್ ಈವ್ನಿಂಗ್. ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಮೊನ್ನೆ ನಡೆದಂತಹ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಹೌದಾ? ಈ ಕ್ವಶನ್ ಪೇಪರ್ನ KSEB ಎದವರು ನಡೆಸಿದಂಥ ಕ್ವಶನ್ ಪೇಪರ್ನ ಮಾಡೆಲ್ ಕೀ ಆನ್ಸರ್ಸನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಒಂದೊಂದಾಗಿ ಏನು ಮಾಡ್ತಾ ಹೋಗೋಣ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಮೇನ್ ನಂಬರ್ 1 ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ದಾರೆ, ಈಚ್ ಕ್ಯಾರಿಂಗ್ 1 ಮಾರ್ಕ್, ಟೋಟಲ್ 4 ಮಾರ್ಕ್ಸ್. ಓಕೆ, ಫಸ್ಟ್ ಕ್ವಶನ್ ಏನಿತ್ತಪ್ಪ ಅಂದರೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಓಕೆ, ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಟು ಮ್ಯೂಸಿಕ್ ಅಂತ ಕ್ವಶನ್ ಇತ್ತು, ಕ್ವಶನ್ ಟ್ಯಾಗ್ ಮಾಡೋದಿತ್ತು. ಹಾಗಾದರೆ ಡೂ ದೇ, ಡೋಂಟ್ ದೇ, ಡಿಡ್ ದೇ, ವರೆಂಟ್ ದೇ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದರು. ಹಾಗಾದರೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೋಡೋದಾದರೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಬಿ ಡೋಂಟ್ ದೇ. ಹೌದಾ? ನೆಗೆಟಿವ್ ಫಾರ್ಮ್ ಪಾಸಿಟಿವ್ ಫಾರ್ಮಲ್ಲಿ ಇತ್ತಂದರೆ ಅದನ್ನು ನೆಗೆಟಿವ್ ಫಾರ್ಮ್ ತರಬೇಕು. ಆಮೇಲೆ ಏನಪ್ಪ ಅಂದರೆ ಡು ಇದ್ದಿದ್ದು ಡೋಂಟ್ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ಸ್ ಅಂತ ಬಂದಿರೋದ್ರಿಂದ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ದೇ ಅಂತ ಆಗ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. Then question number 2, read the conversation and choose the language function for the underlined sentence ಅಂತ ಕೇಳಿದ್ದಾರೆ. ಪವಿತ್ರ, hi, could you show me the way to railway station? Sarita, sure, go straight and take a first left, you will find your destination. ಹೌದಾ? ಹಾಗಾದರೆ ಇದೇನಪ್ಪ ಅಂದರೆ ಅಗ್ರೀಯಿಂಗ, ಆಫರಿಂಗ, ಗಿವಿಂಗ್ ಡೈರೆಕ್ಷನ್ನ ಅಥವಾ ರಿಕ್ವೆಸ್ಟಿಂಗ? ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಗಿವಿಂಗ್ ಡೈರೆಕ್ಷನ್. Question number 3, read the following conversation and fill in the blank choosing the most appropriate words ಅಂತ ಕೇಳಿದ್ದಾರೆ. ಹಾಗಾದರೆ ಸ್ಟೂಡೆಂಟ್, ಗುಡ್ ಮಾರ್ನಿಂಗ್ ಸರ್. ಟೀಚರ್, ಗುಡ್ ಮಾರ್ನಿಂಗ್, ವಾಟ್ ಅಬೌಟ್ your result? Student, sir, I passed in first class. Teacher, if you had worked harder, you dash passed in the distinction. ಹಂಗಾರೆ ಇದಕ್ಕೆ ಏನಪ್ಪ ಅಂದರೆ ಏನು ಬ್ಲ್ಯಾಂಕ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಫಿಲ್ ಮಾಡಬೇಕಾದದ್ದು ಯಾವುದಪ್ಪ ಅಂದರೆ, ಹೌದಾ, ವುಡ್ ಹ್ಯಾವ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ question number 4, read the conversation and choose the infinitive. We were trekking, we were unable to meet the tribal people on our way. Okay, went, were, to meet, trekking. ಏನಪ್ಪ ಅಂದರೆ ಇನ್ಫೈನೇಟಿವ್ ಚೂಸ್ ಮಾಡಂತ ಹೇಳಿದಾರೆ. ಹಂಗಾರೆ ಟು ಮೀಟ್ ಅಂತ ಏನು ಬರುತ್ತಲ್ಲ ಅದು ಇನ್ಫೈನೇಟಿವ್ ಆಗ್ತದೆ ಇಲ್ಲಿ ನೋಡ್ರಿ. ಹಂಗಾರೆ ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು ಕ್ವಶನ್ ಮೇನ್ ನಂಬರ್ 2, ಡೂ ಆಸ್ ಡೈರೆಕ್ಟೆಡ್ ಅಂತ ಹೇಳಿದ್ದಾರೆ. ಟೋಟಲ್ 12 ಕ್ವಶನ್ಸ್ ಇರ್ತವೆ, ಈಚ್ ಕ್ಯಾರಿಂಗ್ 1 ಮಾರ್ಕ್, ಟೋಟಲ್ 12 ಮಾರ್ಕ್ಸ್. ಓಕೆ, ಫಿಫ್ತ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 1 ಸಿಲಾಬಲ್? ಹೌದಾ? ಇವುಗಳಲ್ಲಿ ಟೆಂಪಲ್, ಟೀಚರ್, ಟೀಚ್, ಟೆಕ್ನಾಲಜಿ. ಹಂಗಾರೆ ಓನ್ಲಿ 1 ಸಿಲಾಬಲ್ ಇರುವಂಥ ವರ್ಡ್ ಯಾವುದಪ್ಪ ಅಂದರೆ ಟೀಚ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಹೌದಾ? ಕೊಲೊಕೇಟಿವ್ ಇದಕ್ಕೆ ಸಂಬಂಧಪಟ್ಟಂತೆ ಸೆಪ್ರೇಟಾಗಿ ಏನು ಮಾಡ್ತೀನಿ ಅಂದರೆ ಒಂದು ಕ್ಲಿಪ್ಪನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲಿ ಒಂದಷ್ಟು ಕೊಲೊಕೇಟಿವ್ ವರ್ಡ್ಸಲ್ಲಿ ಏನಪ್ಪ ಅಂದರೆ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಬುಕ್. ಸಿಲ್ಕ್ಗೂ ಮ್ಯಾಚ್ ಆಗೋಲ್ಲ, ಟೇಸ್ಟ್ಗೂ ಮ್ಯಾಚ್ ಆಗೋಲ್ಲ, ರೈಟ್ಗೂ ಮ್ಯಾಚ್ ಆಗೋಲ್ಲ, ವರ್ಮ್ ಮ್ಯಾಚ್ ಆಗ್ತದೆ. ಹಾಗಾದರೆ ಬುಕ್ ವರ್ಮ್. ಇನ್ನು ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್? ಹೂ ಈಸ್ ದ ಫಾಸ್ಟೆಸ್ಟ್ ಬೌಲರ್? ದ ಅನ್ನೋ ಆರ್ಟಿಕಲ್ ಯೂಸ್ ಆಗುತ್ತೆ. ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸೂಟೇಬಲ್ ಲಿಂಕರ್ ಅಂತ ಕೇಳಿದ್ದಾರೆ. ಶಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದ ಪಾರ್ಕ್, ಡ್ಯಾಶ್ ಹರ್ ಫ್ರೆಂಡ್ ಡಿಡಂಟ್ ಕೇಮ್. ಹೌದಾ? ಇಲ್ಲೇನಪ್ಪ ಅಂದರೆ ಸೂಟೇಬಲ್ ಲಿಂಕರ್ ಯಾವುದಪ್ಪ ಅಂದರೆ ಶಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದ ಪಾರ್ಕ್ ಬಟ್ ಹರ್ ಫ್ರೆಂಡ್ ಡಿಡಂಟ್ ಕಮ್. ಕ್ವಶನ್ ನಂಬರ್ 9, fill in the blank with a suitable preposition. Suresh is confined to bed.
ಪ್ರಿಪೋಸಿಷನ್ ಯಾವುದಿಲ್ಲಿ? ಸುರೇಶ್ ಇಸ್ ಕನ್ಫೈನ್ಡ್ ಟು ಬೆಡ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. Fill in the blank with appropriate tense form of the verb given in bracket. Nirmala dash be plus decorate the picture yesterday. Nirmala was decorated the picture yesterday. Okay. Next question number 11. Use the word laugh as verb in the sentence ಅಂತ ಕೇಳಿದ್ದಾರೆ. I laugh in home. Okay. I laugh in home. verb ಥರ ಯೂಸ್ ಆಗಬೇಕು. Question number 12. Change into comparative degree. Rakesh is the tallest boy in the class. Rakesh is taller than any other boys in the class. ಕಂಪೇರ್ ಮಾಡ್ತಾ ಇದ್ದೀವಿ ಕ್ಲಾಸ್ನ ಹುಡುಗರಿಗೂ ಮತ್ತು ರಾಕೇಶನ್ಗೂ. ಕ್ವಶನ್ ನಂಬರ್ 13. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಪ್ರಾಜೆಕ್ಟ್. ಹೌದಾ, ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿದ್ರೆ ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 14. ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಹೌದಾ, ಕಮ್ಯೂಟರ್. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಹೌದಾ, ಕಮ್ಯೂಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ದ ಡ್ಯಾಶ್ ಪ್ರೆಸೆಂಟ್ ಗಿವನ್ ಬೈ ದ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋಯಿಂಗ್. ಹೌದಾ, ಪ್ರೆಸೆಂಟ್ ಇದ್ದು ಪ್ರೆಸೆಂಟೇಷನ್ ಆಗ್ತದೆ. The presentation given by the musician was mind-blowing. Question number 16. Read the following conversation and change the underlined sentence into reported speech ಅಂತ ಕೇಳಿದ್ದಾರೆ. ಹಾಗಾದರೆ ರವೀಂದ್ರ ಕಾನ್ವರ್ಸೇಷನ್ ನೋಡ್ರಿ. ಹಲೋ ಸುಂದರ್, ಹೌ ಆರ್ ಯು? ಸುಂದರ್, ಐ ಆಮ್ ಫೈನ್ ಥ್ಯಾಂಕ್ ಯು. ರವೀಂದ್ರ, ವಾಟ್ ಡು ಯು ವಾಂಟ್ ಟು ಬಿಕಮ್? ಸುಂದರ್, ಐ ವಾಂಟ್ ಟು ಬಿಕಮ್ ಅ ಟೀಚರ್. ಹೌದಾ, ಹಾಗಾದರೆ ಇಲ್ಲೇನಪ್ಪ ಅಂದರೆ ಅಂಡರ್ಲೈನ್ಡ್ ಏನು ಐ ವಾಂಟ್ ಟು ಬಿಕಮ್ ಅ ಟೀಚರ್ ಇತ್ತಲ್ಲ, ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡಬೇಕಾಗಿದೆ. ಸುಂದರ್ ಟೋಲ್ಡ್ ರವೀಂದ್ರ ದ್ಯಾಟ್ ಹಿ ವಾಂಟೆಡ್ ಟು ಬಿಕಮ್ ಅ ಟೀಚರ್. ಕ್ವಶನ್ ನಂಬರ್ 3. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟ್ ಅಂತ ಕೇಳಿದ್ದಾರೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ, ಇನ್ನೊಂದು ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಹಾಗಾದರೆ ದ ಟೀಚರ್ ನೆರೇಟೆಡ್ ಸ್ಟೋರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹೌದಾ, ಸ್ಟೋರಿ ಸ್ಪೆಲ್ಲಿಂಗು STORY ಸ್ಟೋರಿ ಆಗಿದೆ ಅದು. ಹಾಗಾದರೆ ದ ಟೀಚರ್ ನೆರೇಟೆಡ್ ದ ಸ್ಟೋರಿ ಇನ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಎಂಜಾಯ್ ಅ ಲಾಟ್. ದ ಮಾರಲ್ ವಾಸ್ ಎಂಜಾಯ್ ಅ ಲಾಟ್ ಅಂತಿದೆ, ಎಂಜಾಯ್ಡ್ ಅ ಲಾಟ್. ದ ಮಾರಲ್ ವಾಸ್ ರಿವೀಲ್ಡ್ ಬೈ ದ ಟೀಚರ್. ಹೌದಾ, ಹಾಗಾದರೆ ಒಂದು ವರ್ಬಲ್ ಮಿಸ್ಟೇಕ್ ಇದೆ, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸ್ಪೆಲ್ಲಿಂಗ್ ಯಾವುದು? ಸ್ಟೋರಿ. ವರ್ಬಲ್ ಎಂಜಾಯ್ ಇದ್ದಿದ್ದು ಎಂಜಾಯ್ಡ್ ಆಗ್ತದೆ. ಇನ್ನು ಕ್ವಶನ್ ಮೇನ್ ನಂಬರ್ 4. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences each carrying 2 marks. Total 7 questions are there. 7 2s are 14 marks. Then see 18th question. How was Swami honored by his classmate, teacher and headmaster? ಹೌದಾ, ಸ್ವಾಮಿಯನ್ನು ಹೇಗೆ ಗೌರವಿಸಲಾಯಿತು? ತನ್ನ ತರಗತಿಯ ಸಹಪಾಠಿಗಳಿಂದ, ಶಿಕ್ಷಕರಿಂದ ಮತ್ತು ಮುಖ್ಯೋಪಾಧ್ಯಾಯರಿಂದ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ, ಹೇಗಪ್ಪ ನೋಡ್ರಿ. ಕಂಗ್ರ್ಯಾಚುಲೇಷನ್ ವರ್ ಶಾರ್ಡ್ ಆನ್ ಸ್ವಾಮಿ. ಹೌದಾ, ಏನಪ್ಪ ಅಂದರೆ ಅಭಿನಂದನೆಗಳನ್ನು ಸ್ವಾಮಿ ಮೇಲೆ ಏನು ಹೂಮಳೆಗರೆ ಥರ ಗರಿಲಾಯಿತು. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಆಟ್ ಹಿಮ್ ವಿತ್ ಅ ರೆಸ್ಪೆಕ್ಟ್. ಅವನ ಸಹಪಾಠಿಗಳು ಅವನನ್ನು ಗೌರವದಿಂದ ಕಾಣಲಿಕ್ಕೆ ಪ್ರಾರಂಭಿಸಿದ್ರು. ಆ್ಯಂಡ್ ಹೀಸ್ ಟೀಚರ್ ಪ್ಯಾಟೆಡ್ ಆನ್ ಹಿಸ್ ಬ್ಯಾಕ್. ಅವನ ಶಿಕ್ಷಕರು ಅವನ ಬೆನ್ನನ್ನು ತಟ್ಟಿದ್ರು. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಟ್ರೂ ಸ್ಕೌಟ್. ಟ್ರೀ ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇಲ್ಲಿ. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಅ ಟ್ರೂ ಸ್ಕೌಟ್. ಒಬ್ಬ ಏನಪ್ಪ ಅಂದರೆ ನಿಜವಾದ ಸಿಪಾಯಿ ಅಂತ ಹೆಡ್ ಮಾಸ್ಟರ್ ಅವನು ಹೊಗಳಿದ್ರು. ಇನ್ನು ಕ್ವಶನ್ ನಂಬರ್ 19. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಅ ಲಾ ಮಿನಿಸ್ಟರ್? ಯಾಕೆ ನೆಹರು ಅವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡಿದ್ರು? ಹೌದಾ, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಟ್ಯಾಲೆಂಟೆಡ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಹೌದಾ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಏನಪ್ಪ ಅಂದರೆ ತುಂಬ ಬುದ್ಧಿವಂತಿಕೆಯ ಕೌಶಲ್ಯ ಯಾವ ಕ್ಷೇತ್ರದಲ್ಲಿ? ಕಾನೂನು ಮತ್ತು ಸುವ್ಯವಸ್ಥೆ ಈ ಕ್ಷೇತ್ರದಲ್ಲಿತ್ತು. ಹಿ ಹ್ಯಾಡ್ ಅ ಫೋರ್ಸೈಟೆಡ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಅವರ ಮುಂದಾಲೋಚನೆ ತುಂಬ ಪ್ರಮುಖವಾಗಿತ್ತು.
Above all, he succeeded in his own campaign against social justice. ಹೌದಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಏನು ಸಾಮಾಜಿಕ ಚಳುವಳಿಗಳಿದ್ದಲ್ಲ, ಯಾವುದೋ ಸಾಮಾಜಿಕ ನ್ಯಾಯಕ್ಕಾಗಿ ಅದರಲ್ಲಿ ಬಹಳಷ್ಟರಲ್ಲಿ ಯಶಸ್ಸನ್ನು ಕಂಡಿದ್ದರು. ಫ್ರಮ್ ಆಲ್ ಪಾಯಿಂಟ್ ಆಫ್ ವ್ಯೂ, ಈ ಎಲ್ಲ ಏನು ದೂರದೃಷ್ಟಿಯನ್ನಿಟ್ಟುಕೊಂಡು ಹಿ ಡೆಸರ್ಡ್ ಪರ್ಸನ್ ಟು ಚೂಸ್ ದ ಲಾ ಮಿನಿಸ್ಟರ್. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಏನಪ್ಪ ಅಂದರೆ ಒಂದು ಸರಿಯಾದ ವ್ಯಕ್ತಿ ಯಾವುದಕ್ಕೆ, ಭಾರತದ ಮೊದಲ ಕಾನೂನು ಮಂತ್ರಿ ಆಗಲಿಕ್ಕೆ ಅಂತ ತಿಳ್ಕೊಂಡು ನೆಹರು ಅವರು ಅವರನ್ನು ಆರಿಸಿದ್ರು. ದೇರ್ ಫಾರ್ ನೆಹರು ಚೂಸ್ ಹಿಮ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಫ್ರೀ ಇಂಡಿಯಾ. ಅದಕ್ಕೆ ನೆಹರು ಅವರು ಏನಪ್ಪ ಅಂದರೆ ಭಾರತದ ಕಾನೂನು ಮಂತ್ರಿಯಾಗಿ, ಹೌದಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಆರಿಸ್ಕೊಂಡಿದ್ರು ತಮ್ಮ ಸಚಿವ ಸಂಪುಟದಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 20. ವೈ ಡಿಡ್ ಅಮೇರಿಕನ್ ಗೋ ಟು ಬೈ ಡಾನ್ ಅನ್ಸ್ಲೆಮೋಸ್ ಲ್ಯಾಂಡ್? ಯಾಕೆ ಅಮೇರಿಕಾದವರು ಡಾನ್ ಅನ್ಸ್ಲೆಮೋ ಅವರ ಭೂಮಿಯನ್ನು ಕೊಳ್ಳಿಕ್ಕೆ ಹೋದರು? ಡಾನ್ ಅನ್ಸ್ಲೆಮೋ ಲ್ಯಾಂಡ್ ಹ್ಯಾಡ್ ಗುಡ್ ವಾಟರ್ ಸೋರ್ಸ್ ಆ್ಯಸ್ ದ ಲಿಟಲ್ ಕ್ರಿಕ್ ರ್ಯಾನ್ ಥ್ರೂ ದ ಲ್ಯಾಂಡ್. ಹೀಸ್ ಆರ್ಚರ್ಡ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಹೀಸ್ ಹೌಸ್ ವಾಸ್ ಕ್ವೈಂಟ್. ಯಾಕಪ್ಪ ಅಂದರೆ ಡಾನ್ ಅನ್ಸ್ಲೆಮೋ ಏನಪ್ಪ ಅಂದರೆ ಅವರ ಭೂಮಿಯಲ್ಲಿ ಉತ್ತಮ ನೀರಿನ ಸೌಕರ್ಯಗಳಿದ್ದು, ಹೌದಾ, ಆಮೇಲೆ ಒಂದು ಚಿಕ್ಕದಾದಂತಹ ಝರಿ ಅವರ ಭೂಮಿಯಲ್ಲಿ ಹರಿದು ಹೋಗ್ತಾ ಇತ್ತು. ಆಮೇಲೆ ಅವರ ಬೃಂದಾವನ ಆರ್ಚರ್ಡ್ ತುಂಬ ಸುಂದರವಾಗಿತ್ತು. ಆಮೇಲೆ ಅಷ್ಟೇ ನೀಟಾಗಿ ಏನಪ್ಪ ಅಂದರೆ ಅವರ ಮನೆ ಕೂಡ ಇತ್ತು, ಹಳೆಯದಾದರೂ ಒಂಥರ ಅಚ್ಚುಕಟ್ಟಾಗಿತ್ತು. ಇನ್ನು ಕ್ವಶನ್ ನಂಬರ್ 21. ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವರಾಶಿಯಸ್ ರೀಡರ್? ಹೌದಾ, ಏನಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಪ್ಪ ಅಂದರೆ ಓದಿನ ಹಸಿವನ್ನು ಹೊಂದಿದ್ರು. ವರಾಶಿಯಸ್ ರೀಡರ್, ತುಂಬ ಏನಪ್ಪ ಅಂದರೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು ಓದಿನಲ್ಲಿ ಅಂತ ಹೇಗೆ ಹೇಳ್ತೀರಾ? ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹೀಸ್ ಚೈಲ್ಡ್ಹುಡ್. ಅಂಬೇಡ್ಕರ್ ಅವರು ತುಂಬ ಚಿಕ್ಕವರಿದ್ದಾಗಲೇ ಪುಸ್ತಕಗಳನ್ನು ಓದುವಂತಹ ಹವ್ಯಾಸ ಬೆಳೆಸ್ಕೊಂಡು, ಆಮೇಲೆ ಥ್ರೂಔಟ್ ಹೀಸ್ ಲೈಫ್ ಹಿ ರೀಡ್ ಬುಕ್ಸ್. ಹೌದಾ, ಜೀವನ ಪರ್ಯಂತ ಅವರು ಪುಸ್ತಕಗಳನ್ನು ಓದ್ತಾ ಇದ್ದರು. ವೆರ್ ಎವರ್ ಹಿ ವೆಂಟ್ ಹಿ ಬಾಟ್ ಅ ಬುಕ್ಸ್. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲಿಂದೆಲ್ಲನೂ ಪುಸ್ತಕಗಳನ್ನು ಕೊಳ್ತಾ ಇದ್ದರು. ಹಿ ಹ್ಯಾಡ್ ಆ್ಯನ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಅವರಿಗೆ ಏನಪ್ಪ ಅಂದರೆ ಯಾವತ್ತೂ ತೀರದಿರುವಂಥ ಹಸಿವಿತ್ತು. ಯಾವುದ್ರ ಬಗ್ಗೆ ಅಂದರೆ ಪುಸ್ತಕಗಳ ಬಗ್ಗೆ. ಹಿ ಬಾಟ್ 2000 ಬುಕ್ಸ್ ಫ್ರಮ್ ನ್ಯೂಯಾರ್ಕ್. ಹೌದಾ, ನ್ಯೂಯಾರ್ಕ್ದಿಂದ ಅವರು 2000 ಪುಸ್ತಕಗಳನ್ನು ಕೊಂಡ್ಕೊಂಡು ಬಂದಿದ್ದರು. ಆ್ಯಂಡ್ 32 ಬಾಕ್ಸಸ್ ಆಫ್ ಬುಕ್ಸ್ ಫ್ರಮ್ ಲಂಡನ್. 32 ಪೆಟ್ಟಿಗೆಗಳಲ್ಲಿ ಲಂಡನ್ದಿಂದ ಪುಸ್ತಕಗಳನ್ನು ಕೊಂಡ್ಕೊಂಡು ಬಂದಿದ್ದರು. ದಿಸ್ ಶೋಸ್ ದ್ಯಾಟ್ ಹಿ ವಾಸ್ ಅ ವರಾಶಿಯಸ್ ರೀಡರ್. ಇದೇನು ತೋರಿಸ್ಕೊಡ್ತದಪ್ಪ ಅಂದರೆ ಅವರು ಏನು ತುಂಬ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಇಟ್ಕೊಂಡಿದ್ದರು. ವರಾಶಿಯಸ್ ಯಾರ್ದು ಏನಪ್ಪ ಅಂದರೆ ಮುಗಿಯಲಾಗದ ಬಯಕೆ, ಅದನ್ನು ವರಾಶಿಯಸ್ ಅಂತ ಹೇಳ್ಬೋದು. ಅಥವಾ ಏನು ತುಂಬ ದೃಢ ಸಂಕಲ್ಪವನ್ನು ಹೊಂದಿದಂಥ ಒಂದು ಈಚ್ ವರಾಶಿಯಸ್. ಕ್ವಶನ್ ನಂಬರ್ 22. ವೈ ಈಸ್ ದ ಪೋಯೆಟ್ ಕ್ವಾರುಲಸ್? ವಾಟ್ ಡಸ್ ಹಿ ವಾಂಟ್ ಟು ಡೂ? The poet is querulous because the motherland did not wish to listen a song about physical features, temples, dams and lakes, technology of the nation. The poet wants to sing a song that is pure and which will remain in memory forever. ಹೌದಾ, the poet querulous because the motherland did not wish to listen a song about physical features, temples, dams and lakes. ಹೌದಾ, technology of the nation. The poet wants to sing a song that is pure and which remain in memory forever. In question number 23, why were Babu and Manju disappointed with the way the students were marching? Or why had Patil, the sub-inspector, came to Mohan's house? ಅಂತ ಏನಪ್ಪ ಅಂದರೆ ಆರ್ ಟೈಪ್ 2 ಕ್ವಶನ್ಸ್ ಕೇಳಿದ್ದಾರೆ. ಮೊದಲು ಏನಪ್ಪ ಅಂದರೆ ವೈ ವರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಸ್ಟೂಡೆಂಟ್ಸ್ ಮಾರ್ಚಿಂಗ್? ಬಾಬು ಆ್ಯಂಡ್ ಮಂಜು ವರ್ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಬಿಕಾಸ್ ಇಟ್ ವಾಸ್ ಅ ಪೀಸ್ಫುಲ್ ಮಾರ್ಚ್. ದೇರ್ ವೆರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್ ಆ್ಯಂಡ್ ನೋ ವಯಲೆನ್ಸ್. ಓಕೆ, ಇದೇ ಕ್ವಶನ್ಗೆ ಆರ್ ಟೈಪ್ ಇನ್ನೊಂದು ಕ್ವಶನ್ ಇದೆ. ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಅಂತ ಕೇಳಿದ್ದಾರೆ. ಹಾಗಾದರೆ ಅ ಟೀಚರ್ ಹೂ ವಾಸ್
follower of Gandhi has been arrested by the police. So his students has organized a march. It was an unusual march because they walked in complete silence. There were no slogans, no shout, just the shuffle of feet, etc. ನೋಡ್ರಿ ಎರಡು ಟೈಪ್ ಅದನ್ನು ಆನ್ಸರ್ ಬರೀಬೋದು. ಇಲ್ಲೇನಪ್ಪ ಅಂದ್ರೆ ಮತ್ತು ಅವರು ಏನೋ ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್. ಏನಪ್ಪ ಅಂದರೆ ದ ವಟ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ವಿಸಿಟೆಡ್ ದ ಮೋಹನ್ಸ್ ಹೌಸ್ ಬಿಕಾಸ್ ಟು ಗಿವ್ ಎ ಇಂಟಿಮೇಷನ್ ರಿಲೇಟೆಡ್ ಟು cyclostyle machine, because police identified the cyclostyle machines in his home. He requested to hand over it, otherwise the case will be fined. ಹೌದಾ, ಅದನ್ನ ಆನ್ಸರ್ ಬರಿಬೇಕು ನೀವು. ಇನ್ನು ಕ್ವಶನ್ ನಂಬರ್ 24, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? Dicky Dolma was the poor family. She lost her mother and brother when she was 11 years old. Her father was bedridden. She was interested in mountaineering. She got hard training at Manali. She climbed Mount Everest at the age of 19 in 1993. ಹೌದಾ, ಇನ್ನು ಆರ್ ಅಂತ 2 ಟೈಪ್ ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಹೌ ಡಿಕ್ಕಿ ಡೋಲ್ಮಾ ಡೆಸ್ಕ್ರೈಬ್ ದ ಬ್ರೆತ್ ಟೇಕಿಂಗ್ ವ್ಯೂ ಆಫ್ ದ ಮೌಂಟ್ ಎವರೆಸ್ಟ್. ಹೌದಾ, ಇದನ್ನು ನಾವು ಹಿಂದಿನ ಕ್ವಶನ್ ಪೇಪರ್ ಭಾಳ ಸಲ ನೋಡಿದ್ದೀವಿ. ಒಂದು ಯಾವ್ದಾರು ಆನ್ಸರ್ ಮಾಡಿದ್ರೆ ಸಾಕು. ಹೌದಾ, ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ 5, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. Baleshwar risked his life to save the life of Roma Talreza. Discuss. Baleshwar Mishra saw Roma bleeding alone on the tracks, but nobody was ready to rescue her. He jumped off the moving train and ran to rescue her. He prayed silently and took her in his hands and walked through the shrubbery, and he reached the road. He was helped by the tempo truck driver and they took her to a small hospital where she was given only the basic first aid. Again, they took her to the Divine Hospital and there Dr. Anil Agarwal treated her in the ICU. Though there was not lasting damage, she needed deep wound structures. If Baleshwar had not helped her to admit to the hospital, she would have died bleeding alone on the tracks. Thus, the stranger Baleshwar rescued Roma by taking risk to his life. Question number 26, how does the Mother Earth show her patience in each situation in the poem I Am the Land? Answer, the poem I Am the Land is written by Marina de Bellagenta. In this poem, the earth speaks to the people. The people buy the land and say they own it. They shout, but the earth lies patiently. The earth imagines itself with muddy holes and cars parked on with lights on as its staring eyes. The happiest thing that the earth feels in that the farmers plowing the earth, plant trees, grow fruits, flowers, children play, and birds sing. The earth shares its unhappy feeling that the soldiers fight against their other country soldiers. They put fence between the nations, but they do not know they are choking the earth with the some from the wars. The fence looks like a plain link necklace that chokes the earth. Finally, the earth asserts that men can put a fence between the countries but not around the earth planet. The poem convey universal brotherhood. Question main number 6, read the following extract and answer the questions that follows.
each carrying 3 marks. Total 4 questions are there. 4 3s are 12. So 27th question, can I have a burning lamp in the room? Who raised the question? Swami. Whom did the speaker ask? Father. Why did the speaker want to burning a lamp in the room? Because just it was a trick to escape from his father. Question number 28. Oh, I couldn't thank him. Who is I? Baleshwar. Who does him refer to? Him refers to tempo truck driver. Why speaker couldn't thank him? Because the tempo truck driver slipped from the hospital having done all he could. Question number 29. I do not like to have a speak to me in that manner. Who made this statement? Don Anselmo. Who was this said to? A. Sedilo, narrator. Why did the speaker say like this? Because he was the man of principles. Question number 30. Sing of the filth and the dirt that foul my Sylvan retreats. Who is the speaker? Mother India. When did the speaker say this? When poet wants sing about Himalayan mountain, at that time the Mother India told this. From which poem these lines are taken? The Song of India. Question number 7. Given below is a profile of Dr. Mahesh. Okay, see the profile. Write a paragraph using the clues given below. Name: Dr. Mahesh. Age 39 years. Place: Hasana. Qualification: MS in General Surgery. Popularity: very kind-hearted person, down to earth, easily available for the patients and gives free treatment. Achievements: conducted a number of operations free of cost. Awards: many local and state awards. Answer: Dr. Uh, Dr. Mahesh is a well-known doctor in Hassan. He is 39 years old. His qualification is MS in General Surgery. He is a kind-hearted person, down to earth, easily available for the patients and gives a free treatment to poor people. So he is very popular doctor. He conducted a number of operations free of cost. He got many local and state awards. Okay, question made number 8. Develop a story using the clues given below. One day a lion, nothing to eat. The hungry lion roamed in the forest in search of food, caught a small hare. Lion raised his paws to kill the hare. A deer was coming from the opposite side. Lion dropped the hare, ran after the deer. Hare ran away. Deer was much faster than lion. In a trice, deer vanished. Lion disappointed and returned repenting. Once upon a time, a lion was living in a forest. Lion did not eat anything, so it was very hungry. Hungry lion roamed in the forest in search of food. Lion caught a small hare in the forest. Lion raised his paws to kill the hare. At that time, lion saw a deer. A deer was coming from the opposite side. Okay, lion dropped the hare and started to run towards the deer. The hare ran away from that place. Deer was much faster than lion. The hare vanished in the trice. The lion was disappointed. The lion realized the mistake. The moral of the story is that too much desire is too much. Too much desire is too much. What painful, or it's what we feel greedy. Question main number 9. Study the picture given below. Description of the language accuracy. Okay, here elephant. Uh, from forest they kept an elephant. What took a elephant and they tied with the iron bracelets to the mud. Okay, this picture showing here man controlling every animal. Okay, bigger than
bigger than whatever the animals bigger than human beings, those also the human beings are controlling. Question number 10, quote from memory. The throned monarch dash 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 fear of kings. Every time this one got this stanza only in the maximum ask. The throned monarch better than his crown. His sceptre shows the force of temporal power, the attribute to awe and majesty, wherein doth sit the dread and fear of kings. Are it is enthroned dash 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 reasons justice. It is enthroned in the heart of kings. It is it is an attribute to God Himself, and earthly power doth then show like the gods when mercy seasons justice. Question number 11. Read the following passage and answer the questions that follows. See the paragraph. Kashmir is a garden of beauty surrounded by a wall of snow-capped mountains. We enter the Kashmir at Baramulla from the bridge over the river Zeelam. We can look north and see the peak Nanga Parbat standing like a huge sentinel pointing to the sky. At Baramulla, we board the houseboat, which is to be our dwelling for the next few months. We are then towed 20 miles up the Zeelam till we come to Srinagar, the capital of Kashmir, the city of the sun, lying like a jewel in the center of the valley. About half the people living here are Muslims, the other half Hindus. They appear good natured and happy-go-lucky. The houses of the city are built with wood and bricks. Most of the houses have a very uh, dilapidated appearance, but they are very picturesque all through summer months, for the roofs of many of them are covered with flowers. Some have tulips, some wild irises, and some others red poppies. The Zeelam flows through the city of Srinagar, and with its canals cuts it up into so many islands as to give it the name of the Venice of India. As the sun melts the snow on the mountain tops, the snow water flows down the valley and cause the river to rise and supply her life-giving waters to the fields and gardens. Why is Srinagar city called as the Venice of India? The Jhelum flows through the city of Srinagar, and with its canals cuts it up into many islands as to give it the name the Venice of India. B. Why do the houses in Kashmir look picturesque during summer? Most of the houses have a very uh, dilapidated appearance, but they are very picturesque all through summer months, for the roofs of many of them are covered with flowers. Some have tulips, some wild irises, and some other red poppies. Question number 12. Answer the following question in 8 to 10 sentences. The poet's grandmother had a zeal to live on top of the tree. How was she able to fulfill her desire? Or how does the poet describe a man's greed and land assertion in the poem I Am the Land? Oh, we have to discuss first one only. The poet Ruskin Bond calls his grandmother a genius because of her what a strange qualities. She could climb a tree even at the age of 62. Everybody feared that Granny would fall from the tree one day. One day she climbed a tree but could not come down. After the rescue, doctor recommended rest for a week, but for Granny it was like a brief season in hell. She demanded a house to be built in a tree.
The poet's father, who was a dutiful son, fulfilled his mother's wish. Granny stayed in the tree house happily. Question number 37. Write an essay on any one of the following. Question number 37. Zero mosquitoes, zero dengue. Water pollution, uses of mobile phones. Okay, here what language accuracy and inclusion of points are important for 4 marks. Okay, essays in separate video I discussed it with you. Question number 38. Write a letter using information given below. It's carrying 5 marks. Imagine you are a Narendra or Narayana studying in Government High School Basavapura. Write a letter to your mother about your preparation for the SA1 exam. Or write a letter a headmaster or headmistress requesting to organize a visit to planetarium. Okay, from Nagendra Government High School Basavapura, date 25/9/2024, left side only. Dear mother, I am fine. How are you? I hope you are also fine. We have a SA1 examination on 24/9/2024, so I am studying well. My teachers are teaching well. I study for 6 hours with the help of a study timetable. In all the tests conducted, I have scored good marks. My teachers opine that I can get first class. I am working hard to get a distinction. Convey my regards to all at home. You are loving. Okay. Up to now, what we discussed a key answer related to second language, English. Okay. Uh, if you feel these are useful videos, then share your friends and other groups. Thank you. Thanks so much.